ಸರ್ ಈಗ ಇನ್ನೇನು 2 ದಿವಸ ಬಜೆಟ್ ಮಂಡನೆ ಆಗುತ್ತೆ, ಏನು ನಿರೀಕ್ಷೆ ಇದೆ ಸರ್? ಅದ ರಾಜ್ಯದ ಜನರ ಆರ್ಥಿಕ ಪ್ರಗತಿಯ ನಿರೀಕ್ಷೆ ಹುಸಿಯಾಗ್ತದೆ. 7.5 ಲಕ್ಷ ಕೋಟಿ ಸಾಲ ನೀನು ಬಜೆಟ್ ಮಂಡನೆ ಮಾಡುವುದಕ್ಕೆ 9 ಲಕ್ಷ ಕೋಟಿ ಆಗುತ್ತೆ. ಈಗ ಆಗ್ತಾ ಇರೋದು ಅಷ್ಟು ಸಾಲ ಇಟ್ಕೊಂಡು 4.5 ಲಕ್ಷ ರೂಪಾಯಿ ಬಡ್ಜೆಟ್ ಕೊಡ್ತೀನಿ, 5 ಲಕ್ಷ ಬಡ್ಜೆಟ್ ಎಲ್ರಿ ಇದೆ ದುಡ್ಡು? ಸುಮ್ಮನೆ ಜನನ ನಂಬಿಸಿ ಮೋಸ ಮಾಡ್ತಾ ಇದ್ದೀರಾ. ಜನನ ನಂಬಿಸಿ ಮೋಸ ಮಾಡ್ತಾ ಇದ್ದೀರಾ. ಏನು ಆಗ್ತಾ ಇಲ್ಲ. ಅದರಲ್ಲೂ ಈ ಅಹಿಂದಗಳಿಗನ್ಕೋ ಅದು ಏನು ಸಿಗ್ತಾ ಇಲ್ಲ. ಅವರು ಮನೆ, ಸೈಟು, ಅವ್ರ ಆರ್ಥಿಕ ಪ್ರಗತಿ. ಒಂದು ರಾಜ್ಯ, ಒಂದು ದೇಶದ ಪ್ರಗತಿ ಅಂದರೆ ಆ ದೇಶದ ಅಕ್ಷರ ಮತ್ತು ಆರೋಗ್ಯ. ಇಲ್ಲಿ ಅಕ್ಷರವೂ ಹಾಳಾಗೋಯ್ತು, ಆರೋಗ್ಯನೂ ಹಾಳಾಗೋಯ್ತು. ಮತ್ತು ಇನ್ನೇನಿದೆ ಇಲ್ಲಿ ರಾಜ್ಯದಲ್ಲಿ? ಏನಿದೆ? ಏನೇನು ಇಲ್ಲ. ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ ಅಂದರೆ ಯಾವ ರೀತಿ ಪ್ರಗತಿಯನ್ನು ನೀವು ನಿರೀಕ್ಷೆ ಮಾಡ್ತೀರಾ ಈ ರಾಜ್ಯದಲ್ಲಿ? ಹಾಗಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ದಿವಾಳಿ ಸರ್ಕಾರ. ದಿವಾಳಿ ಸರ್ಕಾರ. ಅದು ಯಾವ ಬಡ್ಜೆಟ್ ಮಂಡನೆ ಮಾಡ್ತೀರಪ್ಪ ನೀವು ಹೇಳಿ? ಯಾವ ಬಡ್ಜೆಟ್? ಆದರೆ ಆಮೇಲೆ 2 ತಿಂಗಳಿಂದ ವಿಶೇಷ ಸಭೆಗಳು ಏನು ಕೂಡ್ತಾ ಇದ್ದೀರಿ ಅಲ್ಲಿ? ಏನು ಕೂಡ್ತಾ ಇದ್ದೀರಪ್ಪ? ಹಾಂ, ಚೆ ಜನರನ್ನ ವಂಚನೆ ಮಾಡಬಾರ್ದು, ಇಷ್ಟೇ ನಾವು ಹೇಳ್ತಾರೆ. ಸರ್ ಈಗ ರಾಜ್ಯದಲ್ಲಿ ಫೋನ್ ಕದ್ದಾಲಿಕೆ ಶುರುವಾಗಿದೆ. ಒಂದು ಸುದ್ದಿ ಏನು ಅಂತಂದರೆ, CM ಅವರು DCM ಅವರ ಚಲನವಲನಗಳು ಮತ್ತು ಎಷ್ಟು ಜನ ಸಭೆ ಸೇರ್ತಾರೆ ಶಾಸಕರು, ಅಂದರೆ ಮೊನ್ನೆ ಹೋಟೆಲ್ ಸಭೆ ಸೇರಿದ್ರಲ್ಲ, ಒಂದು 20-25 ಜನ ಸಭೆ ಸೇರಿದ್ರು. ಆದಮೇಲೆ ಹೆಚ್ಚು ಆ್ಯಕ್ಟಿವ್ ಆಗಿ ಅವ್ರನ್ನ ಗಮನ ಹರಿಸಿ ಅನ್ನೋಂಥದ್ದು ಚರ್ಚೆ ನಡೀತಾ ಇದೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಹೇಳ್ತಿದ್ರೆ CM ಮಾಡ್ತಿರೋದಲ್ಲ, DCM ಆಗಿರೋರು CM ಆಗಕ್ಕೆ ಮಾಡಿಸ್ತಾ ಇದ್ದಾರೆ. ಇದು ಎಲ್ಲ ಪಾರ್ಟಿಯವ್ರನ್ನು ಸುಮ್ಮನೆ ಅವನ ಮೇಲೆ ಇವನು ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಬಿಟ್ಟರೆ ಜನರಿಗೆ ಏನು ಅನುಕೂಲ ಆಗ್ತಾ ಇದ್ದಾರೆ? ಹೋಗಿ ವಿರೋಧ ಪಕ್ಷಗಳು ತಾನೇ ಜನರ ಪರವಾಗಿ ಏನು ಮಾತಾಡ್ತಾ ಇದ್ದಾವೆ? ಬರೀ ತೀಟೆ ಮಾತು ಅವರು ಮಾತಾಡ್ತವ್ರೆ ಅಷ್ಟೇ, ಏನು ಆಗ್ತಾ ಇಲ್ಲ. ನಮಸ್ಕಾರ ಸರ್. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಂದ ಹೊರೆಯಾಗಿದೆ ಅನ್ನೋದು ಒಂದು ಕಡೆ, ಉಳ್ಳೋರ್ದು ಗ್ಯಾರಂಟಿಗಳನ್ನ ಬಿಟ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಮೊದಲೆಲ್ರಿಗೂ ಫ್ರೀ ಕೊಟ್ಟರು, ಈಗ ಬಿಟ್ಕೊಡಿ ಅಂತ ಕೇಳ್ತಿದ್ದಾರೆ. ಅಲ್ಲ ರೀ, ಯಾವನಾದ್ರು ಒಂದು ಸರ್ಕಾರ ಯಾವುದೇ ಇದಿಲ್ಲದೆ, ಈಗ ನಮಗೆ ಓಲ್ಡ್ ಏಜ್ ಪೆನ್ಷನ್ ನಿನಗೆ 65 ವರ್ಷ ಆಗಿರಬೇಕು, ಯಾವ ಆಧಾರ ಎಂಥದ್ದು ಇಲ್ವಲ್ಲ, ಇದಕ್ಕೆ ಮಾನದಂಡನೇ ಇಲ್ವಲ್ಲ. ಆಮೇಲಿಂದ ಫಿಸಿಕಲಿ ಹ್ಯಾಂಡಿಕ್ಯಾಪ್ 70% ಹ್ಯಾಂಡಿಕ್ಯಾಪ್ ಏನು ಇಲ್ವಲ್ರಿ. ಮಾದೇವಪ್ಪ, ನಿನ್ನ ಹೆಡ್ತಿಗೂ ಫ್ರೀ 2,000, ನನ್ನ ಹೆಡ್ತಿಗೂ ಫ್ರೀ, ಚೀಫ್ ಸೆಕ್ರೆಟರಿಗೂ ಫ್ರೀ. ಈ ಸರ್ಕಾರ ಏನ್ರಿ? ಯಾರಪ್ಪನ ದುಡ್ಡಪ್ಪ ಇದು? ಇಷ್ಟು ಸಾಲ ಆಗಿದ್ದು ಕೊಡ್ತಾ ಇದ್ರಿ. ಯಾರು ತೀರ್ಸೋರು ಯಾರ್ರಿ? ಸಿದ್ದರಾಮಯ್ಯ. ಯಾರಪ್ಪ ಬಂದು ತೀರಿಸ್ತಾನೆ ಹಣನ, ಸಾಲನ? ತೂ ಆನ ಮರ್ಯಾದೆ ಇಲ್ಲದಿರೋ ಸರ್ಕಾರ. ಮತ್ತು ಇದು ಆರ್ಥಿಕ ನೀತಿ ಏನ್ರಿ ಇದು? ಒಬ್ಬ ಅರ್ಥಮಂತ್ರಿನ ನೀವು? ಯಾವುದೇ ಅರ್ಥಮಂತ್ರಿ ಈ ರೀತಿಯಾದಂಥ ತೀರ್ಮಾನಗಳನ್ನ, ಹುಚ್ಚುತನದ ತೀರ್ಮಾನಗಳು ತಗೊಳ್ಳಲ್ಲ. ಬರ್ತೀವಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.